ಇವತ್ತು ನಮ್ಮ ಮನೆಯೊಳಗೆ ನಮ್ಮ ಮನೆಯವ್ರದ್ದು ಜಗಳ ನಡೆದಿತ್ತು. ನನಗೆ ಜಾತ್ರೆಗೆ ಹೋಗೋ ಹುಚ್ಚ, ಅವ್ರಿಗೆ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಐತಂತ ಮ್ಯಾಚ್ ನೋಡೋ ಹುಚ್ಚ. ಅರ್ಧ ಮ್ಯಾಚ್ ನೋಡಿಬಿಟ್ಟು ಅಂತೂ ಇಂತೂ ಜಾತ್ರೆಗೆ ಹೋಗಕ್ಕೆ ತಯಾರಾದು. ನಾವು ಇರೋದು ಕನೇರಿ ಮಠ ಒಳಗೆ. ಈಗ ಶಿವರಾತ್ರಿ ಒಳಗೆ ಕನೇರಿ ಮಠದ ದೊಡ್ಡ ಜಾತ್ರೆ ಇರ್ತೈತಿ 3 ದಿವಸ. ಆದರೂ ನಾವು ಫಸ್ಟ್ ಡೇ ಶಿವರಾತ್ರಿ ಏಕಾದಶಿ ಇತ್ತಲ್ಲ, ಆ ದಿವಸ ಜಾತ್ರೆಗೆ ಹೊಂಟಿದ್ದು. ಏಕಾದಶಿ ದಿವಸ ದೇವ್ರ ದರ್ಶನ ಹೋಗ್ಬೇಕಂದ್ರೆ ಭಾರಿ ಗರ್ದಿ ಇರ್ತದೆ. ಅದಕ್ಕೆ ನಾವು ಮೊದಲಿನ ದಿವಸ ಜಾತ್ರೆ ಮಾಡಿ 2ನೇ ದಿವಸ ದರ್ಶನ ಮಾಡಿಕೊಂಡು ನಾವು ಹೋಗತ್ತಿದ್ದ ರಾತ್ರಿ 7 ಗಂಟೆಗೆ. ಅಂದ್ರೂ ಎಷ್ಟು ಗರ್ದಿ ಇತ್ತು ನೋಡ್ರಿ. ಎಷ್ಟೊಂದು ಗಾಡಿ ಬಂದವು. ಎಲ್ಲ ಕಡೆ 4 ವೀಲರ್ 2 ವೀಲರ್, ಹಚ್ಚಕ್ಕೂ ಜಾಗ ಇಲ್ಲ. ಪಾರ್ಕಿಂಗ್ ಲಾಟ್ ಎಲ್ಲ ಫುಲ್ ಆಗಿತ್ತು, ಅಷ್ಟು ಗರ್ದಿ. ಆದರೂ ನನ್ನ ಮಗಳದ್ದು ಒಂದು ಹಠ, ಬಾಬಾ ಐಸ್ ಕ್ರೀಮ್ ಪಾಯ್ಜೆ, ಬಾಬಾ ಐಸ್ ಕ್ರೀಮ್ ಪಾಯ್ಜೆ ಅಂತ. ಶೇವಟ್ಟಿಗೆ ಫಸ್ಟ್ ಮಾಡಿದ ಕೆಲಸನ ಐಸ್ ಕ್ರೀಮ್ ತೊಗೊಂಡಿದ್ದೆ. ಆ ಐಸ್ ಕ್ರೀಮ್ ನೋಡೋಕ್ಕಂತೂ ಫುಲ್ ಖುಷಿಯಾಗಿದ್ಲು. ಐಸ್ ಕ್ರೀಮ್ ತಿನ್ಕೋತ ಮಜಾನೂ ಮಾಡಾಕತ್ತಿದ್ಲು. ಹಂಗೆ ಐಸ್ ಕ್ರೀಮ್ ತಿನ್ಕೋತ ಮುಂದೆ ಹೋದು. ಎಲ್ಲ ಕಡೆ ಅಂಗಡಿಗಳು ಫುಲ್ ಬಂದಿದ್ದು. ಫುಲ್ ಅಂದ್ರೆ ಹೋದ ವರ್ಷ ಬಂದಿದ್ದು ಅಷ್ಟೇನಿಲ್ಲ, ಈ ವರ್ಷ ಕಡಿಮೆನೇ ಇದ್ದು. ಜೋಕಾಲಿ ಅದು ಇದ್ದಿದ್ದು ಏರಿಯಾದಾಗ ಬಂದ್ರೆ ಇಲ್ಲೂ ನನ್ನ ಮಗಳದ್ದು ಹಠ, ಬಾಬಾನ ಹೆಲಿಕಾಪ್ಟರ್ ಒಳಗೆ ಕುಂಡಕಿ, ಬಾಬಾನ ಜೀಪ್ ಒಳಗೆ ಕುಂಡಕಿ ಅಂತ. ಇದ್ರೊಳಗೂ ಹೋಗ್ತೀನಿ ಅನ್ನತ್ತಿದ್ಲು, ಜಂಪಿಂಗ್ ಜಪಕ್ಕೆ ಒಳಗೆ. ಅದು ಭಾಳ ದೊಡ್ಡದಿತ್ತು. ಅದ್ರೊಳಗೆ ಆಕೆಗೆ ಹತ್ತಕ್ಕೂ ಬರೋಂಗಿಲ್ಲ, ಇಳ್ಯಾಕ್ಕೂ ಬರೋಂಗಿಲ್ಲ. ಈಗ 3 ವರ್ಷದಕ್ಕಿದ್ದಾಳು. ಹಾಗಾಗಿ ಆಕಿಂದ ಹಠ ನೋಡಿ ಅವ್ರ ಪಪ್ಪ ಆಕೆಗೆ ಇದು ಹೆಲಿಕಾಪ್ಟರ್ ಒಳಗೆ ಕುಣಿಸಿದ್ರು. ಅದೊಂದು ಸ್ವಲ್ಪ ಹೈಟ್ ಇತ್ತು. ಸ್ಟಾರ್ಟಿಂಗ್ ಎಂಜಾಯ್ ಮಾಡಿದ್ಲ, ಹಿಂದಿಂದ ಅಂಜಿ ಅಳಕ್ಕೆ ಚಾಲೂ ಮಾಡಿದ್ಲು. ಸ್ಟಾರ್ಟಿಂಗ್ ಎಷ್ಟು ಖುಷಿಯಾಗಿದ್ದಾಳೆ ನೋಡ್ರಿ. ಆಕೆ ನಗತಾಳು. ಆಕೆಗೆ ಈಗ 1-2 ರೌಂಡ್ ಆದ್ಮೇಲೆ ಆಮೇಲೆ ಅಂಜಿಕೆ ಸ್ಟಾರ್ಟ್ ಆಗ್ಯದ. ಇದ್ರೊಳಗೆಲ್ಲ ಆಲ್ಮೋಸ್ಟ್ ಸಣ್ಣ ಸಣ್ಣ ಹುಡುಗರು ಇದ್ದು, ಒಂದು 3-4 ವರ್ಷದ ಹುಡುಗರು. ನಾ ಇದು ಸ್ಪೀಡ್ ಜಾಸ್ತಿ ಮಾಡೇನಂತ ನಿಮಗೆ ಅದು ಸ್ಪೀಡ್ ತಿರ್ಗಾತೈತೆ ಅಂತ ಅನಿಸಿರ್ಬೇಕು, ಬಟ್ ಭಾಳ ಸ್ಲೋ ಐತದ. ಸಣ್ಣ ಹುಡುಗರಿಗೆ ಎಷ್ಟು ಬೇಕು ಅಷ್ಟು ಸ್ಪೀಡ್ ಇತ್ತು. ಅಂದ್ರೂ ನನ್ನ ಮಗಳಿಗೆ ಅಂಜಿದ್ಲು. 1-2-3 ರೌಂಡ್ ಆದ್ಮೇಲೆ ಆಕಿನ ಅದ್ರೊಳಗಿಂದ ಇಳಿಸ್ಕೊಂಡು ಪಾಪ ಹೆಲಿಕಾಪ್ಟರ್ ಇದ್ರೆ ಅವು ನಮ್ಮ ತೆಗಿಂದ ರೊಕ್ಕನೂ ತೊಗೊಲಿಲ್ಲ, ಭಾಳ ತಿರ್ಸಿಲ್ಲ ಅಂತಂದು. 50 ರೂಪಾಯಿ ಇತ್ತು, ಅದನ್ನು ನಮ್ಮ ತೆಗಿಂದ 5 ರೂಪಾಯಿ ತೊಗೊಲಿಲ್ಲ ಪಾಪ, ಹಂಗೆ ಕಳಿಸ್ಬಿಟ್ಟ. ಹೆಲಿಕಾಪ್ಟರ್ ಒಳಗಿಂದ ಇಳಿಸ್ಕೊಂಡು ಇದರಿಂದ ಇಳಿದ್ಮ್ಯಾಗ ಮತ್ತೊಂದು ಸ್ಟಾರ್ಟ್ ಆಯ್ತು ಆಕಿದ. ಇಲ್ಲಿ ಟ್ರೈನ್ ಹೋಗತ್ತದ, ಟ್ರೈನ್ ಒಳಗೆ ಕುಂಡಿರ್ತೇನೆ ಅಂತ. ಇದಂತೂ ಭಾಳ ಸ್ಪೀಡ್ ಇತ್ತು. ಮತ್ತು ಅದಕ್ಕೆ ಹಿಡಿಯೋಕ್ಕೂ ಗ್ರಿಪ್ ಏನಿರಲಿಲ್ಲ. ಹಾಗಾಗಿ ನಾ ಆಕೇನು ಅದ್ರೊಳಗೆ ಕುಣಿಸ್ಲಿಲ್ಲ. ಸ್ಪೀಡ್ ಇತ್ತು. ಎಲ್ಲರೂ ಚಕ್ಕರದು ಬಂತಂದ್ರೆ ಏನು ಮಾಡೋದಂತ. ಮತ್ತು ಇಲ್ಲಿ ಮುಂದೆ ಬಂದ ಜೀಪ್ ಒಳಗೆ ಕುಂಡಕ್ಕಂತ ಹಠ ಮಾಡಿದ್ಲು. ಅದನ್ನೂ ಅವ್ರ ಪಪ್ಪ ಮಾಡಿಸಿದ್ರೆ. ಅದು ಹೆಲಿಕಾಪ್ಟರ್ ಒಳಗೆ ಒಂದು 2-3 ಸುತ್ತದು ಆಗಿತ್ತು. ಇದ್ರೊಳಗೆ ಅಟ್ಟು ಆಗಲಿಲ್ಲ. 1-2 ಸುತ್ತಿಗೆ ಇಳಿದು ಬಿಟ್ಟಳು. ಆದರೆ ಏನು ರೊಕ್ಕ ನಮಗೆ ಬಿಡಲಿಲ್ಲ. ಇವ್ನು 40 ರೂಪಾಯಿ ಕೊಟ್ಟ ಬಂದು ನಾವು. ಇಟ್ಟಿಟ್ಟ ಒಂದು ಕೈಲೇ ತಿರ್ಸ್ತಾರೆ, ಅದಕ್ಕೆ 40-50 ರೂಪಾಯಿ ರೇಟ್ ಹಚ್ಚಿದರು. ಸಣ್ಣ ಹುಡುಗರಿಂದ ಭಾರಿ ಪ್ರಾಫಿಟ್ ಆಗತೈತಿ. ನನ್ನ ಮಗಳು ಇದ್ರಾಗಿಂದು ಇಳ್ದಳು. ಈಗ ಇಲ್ಲಿಂದ ಇಳಿದ ಮ್ಯಾಗ ಮುಂದೆ ಅಂಗಡಿಗಳು ಸ್ಟಾರ್ಟ್ ಆದವು. ಅಲ್ಲಿ ಹೋದ್ಮ್ಯಾಗ ನಂಗೆ ಅದು ಆಟೋಣ್ಕಿ ಬೇಕು, ಇದು ಆಟೋಣ್ಕಿ ಬೇಕಂತ ಅದು ಹಠ ಸ್ಟಾರ್ಟ್ ಮಾಡಿದ್ಲು. ಅದ್ರ ಮನ್ಯಾಗ ಭಾಳ ಆಟೋಣ್ಕಿ ಇದಾವಂತ ನಾಕೆಗೆ ಏನು ತೊಗೊಲಿಲ್ಲ. ಆಮೇಲೆ ನಮ್ಮ ಏರಿಯಾ ಬಂತು ಖಾವುಗಲ್ಲಿ. ಇಲ್ಲೇನಿಲ್ಲ, ನಾವು ಜಸ್ಟ್ ನನ್ನ ಜೊತೆ ಕಾಕಿ ಬಂದಿರೋ ಅವ್ರು ಬೇಳೆ ತೊಗೊಂಡ್ರು. ನಾವು ಒಂದು ಗೋಬಿ ಮಂಚೂರಿ ತೊಗೊಂಡಿನಿ, ತಿಂದು ವಾಪಸ್ ಬಂದು. ಅಂಗಡಿಗಳಂತೂ ಫುಲ್ ಇದ್ದು, ಆದರೆ ಭಾಳ ಗರ್ದಿ ಇತ್ತಂತ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಇಲ್ಲಿ ನೋಡ್ರಿ, ನಾವು ವಾಪಸ್ ಮನೆಗೆ ಹೋಗಕತ್ತಿದ್ದ 9:30. ಆದ್ರೂ ಎಷ್ಟು ಟ್ರಾಫಿಕ್ ಅದ ಇನ್ನೂ. ಎಲ್ಲ ಗಾಡಿಗಳು ಲೈನಿಂದ ನಿಂತಿದ್ದಾವೆ. ಜಾತ್ರೆ ಒಳಗೆ ನಾ ತೊಗೊಂಡಿದ್ದು ಇಷ್ಟು ಸಾಮಾನು: 2 ಹಾರ, 3 ಜೊತೆ ಬಳೆ ಮತ್ತು ನನ್ನ ಮಗಳಿಗೊಂದು ಮೊಬೈಲ. ಆ ಮೊಬೈಲ್ ತೊಗೊಂಡಿದ್ದು ಗಲ್ಲಿಯೊಳಗೆ ಹವಾ ಸ್ಟಾರ್ಟ್ ಆಗೈತೆ ಆಕೆದ ಛಯ್ಯ ಅಂತ. ಈ ಬಳೆ ತೊಗೊಂಡಿದ್ದು ತೊಗೊಂಡು ನನಗೂ ತೋರಿಸಿ ಮಮ್ಮಿ ವಿಡಿಯೋದಾಗ, ಮಮ್ಮಿ ನನಗೂ ತೋರಿಸಿ ವಿಡಿಯೋದಾಗ ಅಂತ ಕೈಯಾಗ ತೊಗೊಂಡು ತೋರ್ಸತ್ತಾಳೆ. ಆಯ್ತು ನಾ ತೋರ್ಸಂತಲೇ. ಭಾಳ ಸ್ವಸ್ತಿದ್ದು. 50 ರೂಪಾಯಿಗೆ ಒಂದನಂತಲೇ 2 ಜೊತೆ ತೊಗೊಂಡಿನಿ ನಮ್ಮ ಅಕ್ಕನ ಮಗಳಿಗೆ. ನೋಡ್ರಿ, ಇವ ನನ್ನ ಮಗಳದ್ದು ಬಳೆ. ಇನ್ನು ದೇವ್ರ ದರ್ಶನದ ವಿಡಿಯೋ ನಾಳೆ ಹಾಕ್ತೀನಿ. ಬಾಯ್.